ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಬಾಯ್ನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮದ್ದು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಮೂಗೂರು ಮದ್ದು ದೀಕ್ಷಿತ್ ಅಂತ, ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಮೂಗೂರು ಮದ್ದು ದೀಕ್ಷಿತ್, ಮತ್ತು ನೀವು ಫೇಸ್ಬುಕ್ ನ ನೋಡೋದಾದ್ರೆ ಶ್ರೀ ಮಾಯಕಾರ ಗುರುಕುಲ ಪೇಜ್ ಅಲ್ಲಿ ನೀವು ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ, ತರಗತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ಜೊತೆಗೆ 2025 ಬಹಳ ವಿಶೇಷವಾಗಿರುವಂತಹ ವರ್ಷ 2025. 2025 ಯಾವ ಯಾವ ಡೇಟ್ ಅಲ್ಲಿ ಹುಟ್ಟಿರುವಂತಹವ್ರಿಗೆ ಏನೆಲ್ಲ ಫಲಗಳಿದೆ ಅನ್ನುವಂತಹ ವಿಷಯಗಳನ್ನ ನಾವು ನೋಡ್ಬೋದು. ಯಾಕಂದ್ರೆ ಒಂದು ಸಂಖ್ಯೆಯಲ್ಲಿ ಅದರದೇ ಆದಂತಹ ಒಂದು ವೈಬ್ರೇಷನ್, ಅದರದೇ ಆದಂತಹ ಒಂದು ತರಂಗ ಇರುತ್ತೆ. ಅದರಿಂದ ಒಂದು ಡೇಟು ಮನುಷ್ಯನ ಜೀವನದಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಅಲಾರಾಮ್ ಕೊಡೋದ್ರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೆ ಎಲ್ಲ ವಿಷಯಗಳನ್ನ ಈ ಸಂಖ್ಯೆಗಳು, ಈ ನಂಬರ್ಗಳ ಮುಖಾಂತರವೇ ನಾವು ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಜಾತಕ ಭಾಗ ಎಷ್ಟು ಮುಖ್ಯವಾಗ್ತದೋ ಈ ಸಂಖ್ಯಾ ಬಲವು ಕೂಡ, ನಂಬರ್ಸ್ ಬಲವು ಕೂಡ ನಮಗೆ ಬಹಳ ಮುಖ್ಯ ಆಗ್ತದೆ. ಹಾಗಾದ್ರೆ ಈ ವರ್ಷ 2025 ಯಾವ ಡೇಟ್ ಅಲ್ಲಿ ಹುಟ್ಟಿರೋರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನವನ್ನ ಮಾಡೋಣ. ಈ ಬಾರಿ 2025 ಆಗಿರೋದ್ರಿಂದ ಇಲ್ಲಿ ಚಂದ್ರನ ಕಾರಕತ್ವವು ಕೂಡ ಇರುವಂಥದ್ದು. ಜೊತೆಗೆ ಓವರ್ ಆಲ್ ನಾವು ಕೌಂಟ್ ಮಾಡಿದಾಗ 9 ಬರ್ತಾ ಇದೆ. ಈ ಬಾರಿಯ 25ರ ರೂಲಿಂಗ್ ನಂಬರ್ ಇಸ್ 9. 9 ಅಂದ್ರೆ ಕುಜ. ಕುಜ ಅಂದ್ರೆ ಅಗ್ರೆಸಿವ್, ಕೋಪ, ಉದ್ರೇಕ, ಟೆನ್ಷನ್, ವಾರ್, ಜಗಳ, ಯಶಸ್ಸು ಎಲ್ಲವನ್ನ ಕೊಡುವಂಥವನು. ಅದರಿಂದ ಈ ವರ್ಷ ಸ್ವಲ್ಪ ಪ್ರತಿಯೊಬ್ರು 2025ರಲ್ಲಿ ದುಡುಕಿ ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಅನೇಕ ಸಮಸ್ಯೆಗಳನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮತ್ತು ಅನೇಕ ಕಡೆ ದೇಶಗಳ ನಡುವೆ ಸಂಘರ್ಷಗಳು, ರಾಜ್ಯಗಳ ನಡುವೆ ಸಂಘರ್ಷಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಮತ್ತು ಅನೇಕ ಕಡೆ ಅಗ್ನಿ ಅವಘಡಗಳು, ಫ್ಲೈಟ್ ಆಕ್ಸಿಡೆಂಟ್ಸು, ಟ್ರೈನ್ ಆಕ್ಸಿಡೆಂಟ್ಸು ಅಥವಾ ಭೂಕಂಪಾದಿಗಳು, ಎಲೆಕ್ಟ್ರಿಕ್ ಸಂಬಂಧಪಟ್ಟಂತ ತೊಂದರೆಗಳೆಲ್ಲ ಆಗುವಂತ ಸಾಧ್ಯತೆಗಳು ಕೂಡ ನಾವು ನೋಡ್ಬೇಕಾಗ್ತದೆ. ಇನ್ನು ಇದನ್ನ 9ನ ಪೂರ್ಣ ಸಂಖ್ಯೆ ಅಂತ ಕೂಡ ನಾವು ಕರಿತೀವಿ. ಪೂರ್ಣ ಸಂಖ್ಯೆ ಇರೋದ್ರಿಂದ ಎಷ್ಟೇ ಅವಘಡಗಳು ನಡೆದ್ರು ಕೂಡ ಅದನ್ನ ನೇಚರ್ ಬ್ಯಾಲೆನ್ಸ್ ಮಾಡುವಂಥದ್ದು, ಮತ್ತು ಒಂದಷ್ಟು ಬೇರೆ ತರದ ಆರ್ಥಿಕವಾದಂತಹ ಅಭಿವೃದ್ಧಿ, ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನ ಕೂಡ ನಾವು 2025ರಲ್ಲಿ ಕಾಣಬಹುದು. ಇನ್ನು 8, 17, 26ನೇ ತಾರೀಕಲ್ಲಿ ಹುಟ್ಟಿರುವಂತವ್ರಿಗೆ ಹೇಗಿದೆ 2025? ಬನ್ನಿ ತಿಳ್ಕೊಳ್ಳೋಣ ಈ ಸಂಚಿಕೆಯಲ್ಲಿ. ಅದಕ್ಕಿಂತ ಮುಂಚೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು 8, 17, 26ನೇ ತಾರೀಕು ಹುಟ್ಟಿರುವಂಥವ್ರಿಗೆ ನಂಬರ್ಸ್ ಇಂಡಿಕೇಟ್ ಮಾಡುವಂಥದ್ದು ಶನಿಗ್ರಹವನ್ನ. ಈ ಶನಿಗ್ರಹ ವಿಶೇಷವಾಗಿ 2025ರಲ್ಲಿ ಅಷ್ಟೊಂದು ಶುಭ ಫಲವನ್ನ ಕೊಡೋದಿಲ್ಲ. ಅಕಸ್ಮಾತ್ ನೀವೇನಾದ್ರೂ 8, 17, 26ರಲ್ಲಿ ಹುಟ್ಟಿ 2025 ರೂಲಿಂಗ್ ಪ್ಲಾನೆಟ್ ಕುಜ ಪ್ಲಸ್ ನಿಮ್ ಜಾತಕದಲ್ಲಿ 7.5 ಕೂಡ ನಡೀತಾ ಇದೆ ಅಂದ್ರೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನ 2025ರಲ್ಲಿ ನೀವು ಎದುರಿಸಬೇಕಾಗತ್ತೆ. ಇಲ್ಲಪ್ಪ 8, 17, 26ರಲ್ಲಿ ಹುಟ್ಟಿದೀನಿ, ನನಗೆ ಗುರುಬಲ ತುಂಬಾ ಚೆನ್ನಾಗಿದೆ, ಜಾತಕ ಬಲ ಚೆನ್ನಾಗಿದೆ ಅಂದ್ರೆ ಇದು ಅಷ್ಟೊಂದೇನು ಎಫೆಕ್ಟ್ ಮಾಡಲ್ಲ ನಿಮ್ಗೆ. ಇಲ್ಲ ಅಂತಂದ್ರೆ ಖಂಡಿತವಾಗಿಯೂ 8, 17, 26ನೇ ತಾರೀಕಲ್ಲಿ ಹುಟ್ಟಿರುವಂತವ್ರಿಗೆ ಈ ವರ್ಷ 2025 ಒಂದಷ್ಟು ತೊಂದರೆಗಳು ಖಂಡಿತವಾಗಿಯೂ ತಪ್ಪಿದ್ದಲ್ಲ. ಜಗಳ ಆಗುವಂಥದ್ದು, ಆಲಸ್ಯತನ ಬರುವಂಥದ್ದು, ನಿದ್ರೆ ಜಾಸ್ತಿ ಮಾಡುವಂಥದ್ದು, ಆರೋಗ್ಯದ ಸಮಸ್ಯೆಗಳು, ಪದೇ ಪದೇ ಅಪಘಾತಗಳಾಗುವಂಥದ್ದು, ಟೆನ್ಷನ್ನು, ಮೋಸ ಹೋಗುವಂಥದ್ದು, ಮೋಸ ಮಾಡುವಂಥದ್ದು, ಈ ತರ ಅನೇಕ ಸಮಸ್ಯೆಗಳು, ಬೇಡದಿರುವಂಥ ವಿಚಾರಗಳಿಗೆ ಹೋಗಿ ಸಿಕ್ಕಿಕೊಳ್ಳುವಂಥದ್ದು, ಜಗಳ, ಕದನ, ಅಪಮಾನ, ಅಪವಾದಗಳಾಗುವಂಥ ಸಾಧ್ಯತೆಗಳು ಈ ವರ್ಷ ಜಾಸ್ತಿ ಇರ್ತದೆ. ಅದರಲ್ಲೂ ಕೂಡ ವಿಶೇಷವಾಗಿ ಯಾರೆಲ್ಲ ಪಶು ಸಂಗೋಪನೆ ಮಾಡ್ತಾ ಇದ್ದೀರಿ, ಗಣಿಗಾರಿಕೆ ಮಾಡ್ತಾ ಇದ್ದೀರಿ, ಇಂಜಿನಿಯರ್ಸ್ ಇದ್ದೀರಿ, ಮತ್ತು ಪೆಟ್ರೋಲ್ ಬಂಕ್, ಡೀಸೆಲ್ ಬಂಕ್ ಅನ್ನ ಇಟ್ಟಿರುವಂಥವ್ರು, ನರ್ಸಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥವ್ರು, ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡುವಂಥವ್ರು, ಮೆಕ್ಯಾನಿಕ್ಕು, PhD ಈ ರೀತಿಯ ಅನೇಕ ಕೆಲಸಗಳನ್ನ ಮಾಡುವಂಥವ್ರು,
ಕಬ್ಬಿಣ, ಉಕ್ಕು ಕೆಲಸ ಮಾಡುವಂಥವ್ರು, ಅದನ್ನು ಇಟ್ಟಿರುವಂಥವ್ರು, ಈ ಪ್ರೊಫೆಷನ್ ಅಲ್ಲಿ ಇರುವಂಥವರಿಗೆ ಅತಿ ಹೆಚ್ಚು ಡಿಸ್ಟರ್ಬೆನ್ಸಸ್ 2025ರಲ್ಲಿ ಆಗುತ್ತೆ. ಅದಕ್ಕೆ ದಯವಿಟ್ಟು ನಿಮ್ಮ ಜಾತಕಗಳನ್ನು ಕೂಡ ಒಂದ್ಸರಿ ಪರೀಕ್ಷೆ ಮಾಡ್ಕೊಳ್ಳಿ. ಈ ಡೇಟಲ್ಲಿ ಹುಟ್ಟಿರೋರಿಗೆ ಗುರುಬಲ ದಶಾಬಲ ಇದ್ರೆ ಈ ಎಫೆಕ್ಟ್ ಏನಾಗಲ್ಲ, ಬಟ್ ಅದು ಚೆನ್ನಾಗಿಲ್ಲ ಅಂದ್ರೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅದರಿಂದ ಒಂದು ಸರಿ ಚೆಕ್ ಮಾಡ್ಕೋಬೇಕಾಗ್ತದೆ. ಮತ್ತು ಈ ವರ್ಷ ಸ್ವಲ್ಪ ಸಂಧಿವಾತ, ಪಾರ್ಶ್ವವಾಯು, ಎಡಕಿವಿ ಸಮಸ್ಯೆ, ಅಲ್ಲಿನ ಸಮಸ್ಯೆಗಳು ಬರುವಂಥದ್ದು, ಮಂಡಿ ಚಿಪ್ಪಿನ ಸಮಸ್ಯೆ, ಮಾಂಸಖಂಡದ ತೊಂದರೆ, ಕಾಲಿನ ಕೀಲುಗಳ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಈ ಡೇಟಲ್ಲಿ ಹುಟ್ಟಿರುವಂಥವ್ರಿಗೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ. ಆಲ್ರೆಡಿ ಈ ಸಮಸ್ಯೆಗಳಿದೆ ಅಂದ್ರೆ ಅದಿನ್ನೂ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಬಹಳ ಎಚ್ಚರಿಕೆಯನ್ನು ತಗೊಳ್ಳಿ. ಅದ್ರ ಜೊತೆಗೆ ನೀವು ಮಾಡಬೇಕಾಗಿರುವಂಥದ್ದು 2025ರಲ್ಲಿ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಶಿವನ ಆರಾಧನೆಯನ್ನು ಮಾಡಿ, ಜೊತೆಗೆ ಪ್ರತಿ ಶನಿವಾರ ಶಿವನ ದರ್ಶನವನ್ನು ಮಾಡಿ, ಶನೇಶ್ವರ ಸ್ವಾಮಿಯ ಆರಾಧನೆಯನ್ನು ಮಾಡಿ, ತಿಲಾಭಿಷೇಕವನ್ನು ಮಾಡಿ, ಪ್ಲಸ್ ಅದರ ಜೊತೆಗೆ ಮಾಡಬೇಕಾಗಿರುವಂಥದ್ದು ನೀವು ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿ, ಹನುಮಾನ್ ಚಾಲೀಸನ್ನು ಓದಿ, ಇದರಿಂದ ಶನಿ ಕವಚವನ್ನು ಓದಿ, ಇದರಿಂದ ಎಲ್ಲ ತರದ ಸಮಸ್ಯೆಗಳು ಕೂಡ ಕಮ್ಮಿ ಆಗುತ್ತೆ. ಮತ್ತು ಆ ಕೈಲಾದಷ್ಟು ಬಡವರಿಗೆ ಸಹಾಯವನ್ನು ಮಾಡೋದ್ರಿಂದ ಕೂಡ ಅನುಕೂಲಗಳು ಪ್ರಾಪ್ತಿ ಆಗುತ್ತೆ. ನಿಮಗೂ ಕೂಡ ನೇರವಾಗಿ ಭೇಟಿ ಮಾಡಬೇಕು, ಜಾತಕಗಳನ್ನು ಪರಿಶೀಲನೆ ಮಾಡಬೇಕು, ಆನ್ಲೈನ್ ಆಫ್ಲೈನ್ ಕನ್ಸಲ್ಟೇಷನ್ ಬೇಕು, ಮನೆ ಪ್ಲಾನ್ ತೋರಿಸ್ಬೇಕು ಅಂದ್ರೆ ಖಂಡಿತವಾಗಿಯೂ ಕರೆ ಮಾಡಿ. ಮತ್ತೆ ಜ್ಯೋತಿಷ ವಾಸ್ತು ಪ್ರಶ್ನೆಶಾಸ್ತ್ರವನ್ನ ಕಲಿಬೇಕು ಅಂದ್ರೆ ಇದೇ ಜನವರಿ ಎಂಟು ಫೆಬ್ರವರಿಲಿ ತರಗತಿ ಪ್ರಾರಂಭ ಆಗ್ತಾ ಇದೆ. ನೀವು ಅಡ್ಮಿಷನ್ ಆಗ್ಬೋದು ಅಥವಾ ಹೆಚ್ಚಿನ ಮಾಹಿತಿಗಾಗಿ ಕೂಡ ಕರೆಯನ್ನು ಮಾಡ್ಬೋದು. ಯಾರೆಲ್ಲ ಜ್ಯೋತಿಷ ವಾಸ್ತು ಪ್ರಶ್ನೆಶಾಸ್ತ್ರವನ್ನ ಶಾಸ್ತ್ರಬದ್ಧವಾಗಿ ಕಲಿಬೇಕು ಅನ್ನುವಂಥ ಆಸಕ್ತರು ಶ್ರೀ ಮಾಯಕಾರ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡ್ಬೋದು. ಇದೇ ಜನವರಿ ಎಂಟು ಮತ್ತು ಫೆಬ್ರವರಿ ಫಸ್ಟ್ ವೀಕಲ್ಲಿ ಜ್ಯೋತಿಷ ಮತ್ತು ವಾಸ್ತುವಿನ ಹೊಸ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ನಿಮಗೂ ಕೂಡ ಜ್ಯೋತಿಷ ಮತ್ತು ವಾಸ್ತುವನ್ನು ಕಲಿಬೇಕು ಅನ್ನುವಂಥ ಆಸಕ್ತರು ಸಂಪರ್ಕವನ್ನು ಮಾಡಿ. ಅದರ ಜೊತೆಗೆ ಇಲ್ಲಿವರೆಗೆ 14,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ 90% ಹೆಚ್ಚು ವಿದ್ಯಾರ್ಥಿಗಳು ಪ್ರೊಫೆಷನಿಸ್ಟ್ ಆಗಿರುವಂಥದ್ದು, ತುಂಬಾ ವೃತ್ತಿಪರ ಜ್ಯೋತಿಷಿಗಳು, ವಾಸ್ತು ತಜ್ಞರಾಗಿರುವಂಥದ್ದು. ನಿಮಗೂ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅನ್ನೋದು ಆಸಕ್ತಿ ಇದ್ರೆ ಅಡ್ಮಿಷನ್ ಆಗಿ.